ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊ ಮಾಡ್ತಾ ಇದೀನಿ, ಅಂದ್ರೆ ಪಾರ್ಟ್ ಟೈಮ್ ಮಾಡೋಣ ಅಂತ ಅನ್ಕೊಂಡಿನಿ. ಒಂದು 7 ಗಂಟೆಯಿಂದ ನೈಟ್ ಒಂದು 10 ಗಂಟೆ 11 ಗಂಟೆವರೆಗೂ ಮಾಡೋಣ ಅನ್ಕೊಂಡಿದೀನಿ. ನೈಟ್ ಏನಾದ್ರು ಒಂದು 3 ಅವರ್ ಏನಾದ್ರು ಡ್ಯೂಟಿ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾನು ಲಾಗಿನ್ ಹೋಗಿದ್ದೀನಿ. ನಮ್ಮ ಝೋನ್ ಬಂದು ಇನ್ನೂ 16 ಕಿಲೋಮೀಟರ್ ಇದೆ. ಬೆಳಗ್ಗೆಲ್ಲ ಪೋರ್ಟರ್ ಮಾಡಿದೆ, ಅದರಿಂದಾಗಿ ಸ್ವಲ್ಪ ದೂರ ಹಾಕ್ಬಿಟ್ಟಿದ್ದ. ನೋಡೋಣ ಔಟ್ ಸೈಡ್ ಇಂದನೂ ಕೂಡ ಆನ್ಲೈನ್ ಹೋಗುತ್ತಾ ಅಂತ ಚೆಕ್ ಮಾಡ್ಕೊಂಡು ಇವಾಗ ನೋಡಿ ಎಲ್ಲಿದ್ದೀನಿ ಅಂತ. ಹತ್ತತ್ರ ಇವಾಗ ಕೋರ್ಮಂಗ್ಲ ಇದೆಯಲ್ಲ, ಅಲ್ಲಿದ್ದೀನಿ. ಆಡುಗೋಡಿ ಅಲ್ಲಿದ್ದೀನಿ. ಬಟ್ ನೋಡಿ ನಮ್ದು ಲೊಕೇಶನ್ ಎಲ್ಲಿದೆ ಅಂತ, ಎಷ್ಟು ದೂರ ಇದೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಇವಾಗ ಝೋನ್ ಒಳಗಡೆ ಹೋಗ್ಬೇಕು. ನೋಡಿ ಇಲ್ಲೇ ಝೋನ್ ಆಚೆನೆ ಬಿದ್ದಿದೆ ಗುರು. ಆರ್ಡರ್ ನೋಡಿ ಸಕ್ಕತ್ತಿದೆ, 115 ರೂಪಾಯಿ ಆರ್ಡರ್ ಬಂದಿದೆ. ಆಲ್ಮೋಸ್ಟ್ ಝೋನ್ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಇದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಡ್ರಾಪ್ ಮಾಡೋಣ. ಪಿಕಪ್ ಬಂದು 1.45 ಕಿಲೋಮೀಟರ್ ಇದೆ, ಡ್ರಾಪ್ ಬಂದು 10 ಕಿಲೋಮೀಟರ್ ಇದೆ. ಟೋಟಲ್ ಆಗಿ 115 ರೂಪಾಯಿ ಕೊಟ್ಟಿದ್ದಾನೆ. ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬೋದು. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡಿ ತಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೊತ್ತಾಗುತ್ತೆ ಅವಾಗ ಎಲ್ಲಿಗೆ ಡ್ರಾಪ್ ಮಾಡಿದ್ದಾನೆ ಅಂತ. ಎಲ್ಲೈತಪ್ಪ ಇದು? ಯಾವುದೋ ಥಾಮ್ಸನ್ ಟೌನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಝೋನ್ ಕಡೆಗೆ ಕರ್ಕೊಂಡು ಹೋಗಿರ್ತಾನೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನೋಡೋಣ ತಡೀರಿ, ಎಲ್ಲಪ್ಪ ಕರ್ಕೊಂಡು ಹೋಗೋನೆ. ಝೋನ್ ಒಳಗಡೆ ಏನು ಕರ್ಕೊಂಡು ಹೋಗಿಲ್ಲ, ಬಟ್ ಹತ್ತತ್ರ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ಝೋನ್ ಇರೋದು ಈ ಸೈಡ್ ಹೋಗ್ಬೇಕು, ಬಟ್ ಇಲ್ಲ ಗಾಯ್ಸ್, ಝೋನ್ ಒಳಗಡೆ ಕರ್ಕೊಂಡು ಹೋಗಿಲ್ಲ. ಬೇರೆ ಕಡೆ ಎಲ್ಲ ಹಾಕಿದ್ದಾನೆ, ಬಟ್ ಬೇರೆ ರೋಡಿಂದ ಕರ್ಕೊಂಡು ಹೋಗ್ತಾನೆ. ನೋಡೋಣ ಝೋನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅಂತ ನೋಡ್ಬೇಕಲ್ಲ. ಒಳ್ಳೆ ಪೀಕ್ ಟೈಮಲ್ಲಿ ಆನ್ ಮಾಡಿದ್ದೀನಿ. 7 ಗಂಟೆಯಿಂದ 10 ಗಂಟೆವರೆಗೂ ಒಳ್ಳೆ ಆರ್ಡ್ರ್ ಬರುತ್ತೆ. ಅದಕ್ಕೋಸ್ಕರ ಆರ್ಡರ್ ರೆಡಿ ಇದೆಯಾ? ಹಾಂ, ರೆಡಿ ಇದೆ. ಬ್ರೋ ಇದು ರೆಡಿ ಇದೆ, ಕೊಡಿ. 2885. ಹಾಂ ನೋಡಿ, ಪಿಕ್ ಮಾಡಿಕೊಂಡೆ, ಸಬ್ಮಿಟ್ ಮಾಡಿದೆ. ಬನ್ನಿ ಹೋಗೋಣ. ಮೇ ಬಿ ಕರ್ಕೊಂಡು ಹೋಗ್ಬೋದು ಒಳಗಡೆ, ಝೋನ್ ಒಳಗಡೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಅಂದರೆ ಏನಾದ್ರು ಝೋನ್ ಒಳಗಡೆ ಕರ್ಕೊಂಡು ಹೋದ್ರೆ ಝೊಮ್ಯಾಟೊ ಅಂತ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. 10 ಕಿಲೋಮೀಟ್ರ್ ಇದೆ, ಡ್ರಾಪು 30 ನಿಮಿಷ ತೋರಿಸ್ತಾ ಇದೆ. ಟ್ರಾಫಿಕ್ ಸಿಕ್ಕಾಪಡೆ ಇದೆ. ಏನಕ್ಕೆ ಅಂತ ಅಂದರೆ ಇವತ್ತು ಶನಿವಾರ ಸಾಯಂಕಾಲ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇದ್ದೇ ಇರುತ್ತೆ ಇವತ್ತಂತೂ. ಒಂದು 9 ಗಂಟೆವರೆಗೂ ಟ್ರಾಫಿಕ್ ಇರುತ್ತೆ ಇವತ್ತು ಶನಿವಾರ. 9 ಗಂಟೆ ಮೇಲೆ ಕಮ್ಮಿ ಆಗುತ್ತೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ ಇದನ್ನು. ನೋಡಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದು ರೀಚ್ ಆಗಿದ್ದೀನಿ. ಇವಾಗ 10 ಕಿಲೋಮೀಟ್ರ್ ಬಂದಿದ್ದೀನಿ. ರೀಚ್ ಡ್ರಾಪ್ ಕೊಡ್ತೀನಿ. ರೀಚ್ ಡ್ರಾಪ್ ಕೊಟ್ಟೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಎಲ್ಲಪ್ಪ ಎಂಟ್ರಿ ಇದಕ್ಕೆ? ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. ನೋಡಿ 115 ರೂಪಾಯಿ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಇಲ್ಲೇ ಬರ್ತಾಯಿದೆ. 87 ರೂಪಾಯಿ ಬರ್ತಾಯಿದೆ. ಅಂದರೆ ಝೋನ್ ಆಚೆ ಇದ್ದೀನಿ. ಝೋನ್ ಆಚೆ ಇದ್ರೂ ಕೂಡ ಒಳ್ಳೆ ಆರ್ಡ್ರ್ಗಳು ಕೊಡ್ತಾಯಿದೆ ನೋಡಿ. ಅಕ್ಸೆಪ್ಟ್ ಆರ್ಡರ್. ಪಿಕಪ್ ನೋಡಿ 2.1 ಕಿಲೋಮೀಟರ್ ಇದೆ. ನೋಡಿ ಝೋನ್ ಆಚೆ ಇದ್ರೂ ಒಳ್ಳೊಳ್ಳೆ ಆರ್ಡ್ರ್ ಕೊಡ್ತಾವೆ ಗುರು. ಅದೊಂದು 115 ರೂಪಾಯಿ, ಇದೊಂದು 81 ರೂಪಾಯಿ. ಒಳ್ಳೆ ಆರ್ಡ್ರುಗಳು ಎಲ್ಲ ಲಾಂಗ್ ಆರ್ಡ್ರ್ ಕೊಡ್ತಾಯಿದ್ದೀನಿ. ಮೇ ಬಿ 10 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾನೆ ಝೋನ್ ಒಳಗಡೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೋಡಿ ರೆಸ್ಟೋರೆಂಟ್ ಹತ್ರ ಬಂದೆ. ರೀಚ್ ಕೊಡ್ತೀನಿ. ಆರ್ಡರ್ ಕೂಡ ರೆಡಿ ಇದೆ. ಏನಕ್ಕೆ ಅಂತ ಅಂದರೆ ನೋಟಿಫಿಕೇಷನ್ ಬಂದಿತ್ತು, ಅದರಿಂದಾಗಿ ಆರ್ಡರ್ ರೆಡಿ ಇದೆ. ರೀಚ್ ಪಿಕಪ್. ಅದು 9797 ಆರ್ಡರ್ ರೆಡಿ ಇದೆ. ಹೋಗಿ ಪಿಕ್ ಮಾಡ್ಕೊಂಡು ಹೋಗೋದ. ಸ್ವಲ್ಪ ಸರ್ ನೋಡಿ ಆರ್ಡರ್ ಪಿಕ್ ಆಯಿತು. ನೋಡಿ ಈ ಆರ್ಡರ್ನು ಕೂಡ ಇವಾಗ ಡ್ರಾಪ್ ಮಾಡಿದ್ದೀನಿ. ಇವಾಗ ಡ್ರಾಪ್ ಕಂಪ್ಲೀಟ್ ಕೊಡ್ತೀನಿ.
ಆರ್ಡರ್ ಇದು ಅಂದರೆ ಕಸ್ಟಮರ್ ಇಲ್ಲೇ ಬಂದು ಇಸ್ಕೊಂಡೋದ್ರು. ಏಯ್ ಯಾವುದೋ ಅಪ್ಲಿಕೇಶನ್ ಓಪನ್ ಆಗೋಯ್ತಲ್ಲಪ್ಪ ನೋಡಿ. 87 ರೂಪೀಸ್ ಕೊಟ್ಟಿದ್ದಾರೆ. ಟ್ರಾವೆಲ್ ಬಂದು 8.8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. 39 ನಿಮಿಷ ತೊಗೊಂಡಿದ್ದೀನಿ ಆರ್ಡರ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ. ಒಳ್ಳೆ ಆರ್ಡರ್ ನೋಡಿ, ಎರಡೇ ಆರ್ಡರ್ ಮಾಡಿರೋದು. ಒಳ್ಳೆ ಏನಿದು ಟೈಮ್ ಫಾರ್ ಸೆಲ್ಫಿ ಕೇಳ್ತಾನೆ. ಟಿ ಶರ್ಟು ಮತ್ತು ಬ್ಯಾಗಿಂದು. ಟಿ ಶರ್ಟ್ ನೋಡಿದ್ರೆ ನಾನು ಸ್ವಿಗ್ಗಿದು ಹಾಕ್ಕೊಂಡಿದ್ದೀನಿ. ರೈನ್ ಕೋಟ್ ಇದೆ ಅದಕ್ಕೆ ಅಂತಲೇ ನೋಡಿ. ಈಗ ರೈನ್ ಕೋಟ್ ಹಾಕ್ಕೊಂಡು ಸೆಲ್ಫಿ ಕೊಡೋದು. ನೋಡಿ ಅಷ್ಟರಲ್ಲಿ ಇನ್ನೂ ಒಂದು ಆರ್ಡರ್ ಕೂಡ ಬಂತು. 40 ರೂಪಾಯಿದು ಆರ್ಡರ್ ಬರ್ತಾಯಿದೆ. ಅಕ್ಸೆಪ್ಟ್. ಸೆಲ್ಫಿಯಲ್ಲಿ ಸೆಲ್ಫಿ ಕೇಳಲ್ಲ, ಮತ್ತೆ ಮಡ್ಚಿಡ್ಬೇಕು ಇವಾಗ. ಪಾಪ ರೈನ್ ಕೋಟ್ ಇದೆಯಲ್ಲ ಅದಕ್ಕೋಸ್ಕರ ಟಿ ಶರ್ಟ್ ಬ್ಯಾಗಿನ ಸೆಲ್ಫಿ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿರೋದು. ಅದು ಮುಂದೆನೇ ಇಟ್ಟಿದ್ದೀನಿ. ಸೊ ಸೆಲ್ಫಿ ಏನಾದ್ರು ಮತ್ತೆ ಕೇಳಿದ್ರೆ ಕೊಡೋಣ. ಇನ್ಸೆಂಟಿವ್ ಏನು ಅಚೀವ್ ಮಾಡ್ತಾಯಿಲ್ಲ ಇವತ್ತು ನಾನು. ಏನು ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ. ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ಪು? 1.3 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಇವಾಗ ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ನೋಡಿ ಎಷ್ಟು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ. ಇವಾಗ ಸೀದಾ ಝೊಮ್ಯಾಟೋದವನು ಬೆಲ್ರೋಡಿ ಕರ್ಕೊಂಬಂದ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ 0 ಡಿಗ್ರೀಸ್ ಇದೆಯಲ್ಲ ಅದರಲ್ಲಿ ಈಗ ಆರ್ಡ್ರ್ ಕೂಡ ಬಂದಿದೆ. ಆಲ್ರೆಡಿ ರೆಡಿ ಕೂಡ ಕೊಟ್ಟಿದ್ದಾರೆ ಅವರು. ಬಟ್ ಸಕಾಲಾಗಿತ್ತು. ಬೆಳಗ್ಗೆ ನಾನು ಪೋರ್ಟರ್ ಆನ್ ಮಾಡಿದೆ ಇಲ್ಲೇನೆ. ನೀವು ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಎಲ್ಲ ಆನ್ ಮಾಡಿದೆ ಏನು ಅಂತೆಲ್ಲ, ಎಲ್ಲಿಂದ ಎಲ್ಲಿ ಕರ್ಕೊಂಡೋದ ಅಂತೆಲ್ಲ ಗೊತ್ತಿರುತ್ತೆ. ಪೋರ್ಟರ್ ಏನು ಮಾಡ್ದಪ್ಪ ಅಂತಂದ್ರೆ ಇಲ್ಲಿಂದ ಸರ್ಜಾಪುರ ರೋಡಿಗೆ ಕರ್ಕೊಂಡೋದ. ಸರ್ಜಾಪುರ ರೋಡಲ್ಲಿ ಲಾಸ್ಟ್ ಡ್ರಾಪ್ ಆಯಿತು. ಬಟ್ ಪೋರ್ಟರ್ ಏನು ಮಾಡ್ತಾ ಇದ್ದ ಅಂತಂದ್ರೆ ಇನ್ನು ಮುಂದೆನೇ ಕರ್ಕೊಂಡು ಹೋಗ್ತಾ ಇದೆ. ಅವಾಗ ಏನು ಅನ್ನಿಸ್ತು ಅಂತ ಅಂದ್ರೆ ಪೋರ್ಟರ್ ಆಫ್ ಮಾಡೋಣ ಸಾಕು ಅನ್ನಿಸ್ತು. ಏನಕ್ಕೆ ಅಂದ್ರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಪೋರ್ಟರ್ನ ಆಫ್ ಮಾಡ್ಕೊಂಡು ಒಂದು 4 ಕಿಲೋಮೀಟ್ರ್ ವಾಪಸ್ ಬಂದೆ. 4 ಕಿಲೋಮೀಟ್ರ್ ವಾಪಸ್ ಬಂದ್ಬಿಟ್ಟು ಅವಾಗ ಒಂದು ಫ್ಲಾಶ್ ಆಯಿತು. ಝೊಮ್ಯಾಟೋದಲ್ಲೂ ಕೂಡ ಔಟ್ಸೈಡ್ ದ ಝೋನ್ ಲಾಗಿನ್ ಹೋಗ್ಬೋದಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಔಟ್ಸೈಡ್ ದ ಝೋನ್ ಲಾಗಿನ್ ಹೋದೆ. ಲಾಗಿನ್ ಹೋಗ್ತಿದ್ದಂಗೆ ಸರ್ಪ್ರೈಸ್ಲಿ ಒಂದು ಆರ್ಡರ್ ಕೂಡ ಕೊಟ್ಟೇ ಬಿಟ್ಟ ಝೊಮ್ಯಾಟೋದವನು. ಅದನ್ನು ತಗೊಂಡು ಬಂದೆ. ನೋಡಿ ಅವನೇ ಕರ್ಕೊಂಬಂದಿದ್ದು. ಈಗ ಝೊಮ್ಯಾಟೋದವನೇ ಕರ್ಕೊಂಬಂದು ಬೆಳಗ್ಗೆ ಇಲ್ಲಿಂದ ಕರ್ಕೊಂಡೋಗಿದ್ದು ಪೋರ್ಟರ್ ಅವನು ಕರ್ಕೊಂಡೋಗಿ ಕೈ ಬಿಟ್ಬಿಟ್ಟ. ಬಟ್ ನಮ್ಮ ಝೊಮ್ಯಾಟೋದವನು ಕೈ ಹಿಡ್ಬಿಟ್ಟ ಗುರು ಇವತ್ತು. ನೋಡಿ ಸೀದಾ ಝೋನ್ ಒಳಗಡೆ ಕರ್ಕೊಂಬಂದಿದ್ದಾನೆ. ಅಮೌಂಟ್ ಅಷ್ಟೇ, ಅಮೌಂಟ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಪಿಕಪ್ ಮಾಡ್ಬಿಡೋಣ. ಇದು ಲೇಟ್ ಆಗುತ್ತಾ? ಇಲ್ಲ ತೋರಿಸ್ಬಿಡ್ತೀನಿ ತಡ್ರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತ. ನೋಡಿ ಅಮೌಂಟ್ ಎಷ್ಟಾಗಿದೆ ಅಂತ. 283 ರೂಪಾಯಿ ಆಗಿದೆ. 2 ಅವರ್ ಅಷ್ಟೇ ಲಾಗಿನ್ ಆಗಿರೋದು. 2 ಅವರಿಗೇ 283 ರೂಪಾಯಿ ಆಗಿದೆ. ಇದೊಂದು ಬಂದಿದೆ ಆರ್ಡ್ರು. ಇದನ್ನು ಡ್ರಾಪ್ ಮಾಡಿದ್ರೆ ಒಂದು 300 ರೂಪೀಸ್ ಆಗುತ್ತೆ. 2 ಅವರಿಗೆ ನೋಡಿ 300 ರೂಪೀಸ್ ಆಗಿದೆ. ಮಾಡಿರೋದೇ 4 ಆರ್ಡ್ರು. ಅದೇ 2 ಲಾಂಗ್ ಆರ್ಡ್ರ್ ಬಂದವು, ಇನ್ನೆರಡು ಚಿಕ್ಕ ಆರ್ಡ್ರ್ ಬಂದವು. ಸೀದಾ ಇವಾಗ ಕರ್ಕೊಂಬಂದೆ ನಮ್ಮ ಮೇರೆ ಒಳಗಡೆ ಬಿಟ್ಟಿದ್ದಾನೆ. ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ಬಿಡೋಣ. ಪೋರ್ಟರನ್ನು ನಂಬ್ಕೊಂಡಿದ್ರೆ 100% ಅವನಂತೂ ವಾಪಸ್ ಕರ್ಕೊಂಬರ್ತಿರಲಿಲ್ಲ. ಹೇಗೋ ಝೊಮ್ಯಾಟೋಯಿಂದ ಯೂಸ್ ಆಯಿತು ನೋಡಿ. ಯಾರಾದರೂ ಮಾಡ್ತಾ ಇರಬೇಕಾದ್ರೆ ಈ ಥರ ಕಾಂಬಿನೇಷನಲ್ಲಿ ಕೂಡ ವರ್ಕ್ ಮಾಡ್ಬೋದು ನೋಡಿ. ಇವತ್ತು ಅವಳು ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದು ಸಖತ್ ಯೂಸ್ಫುಲ್ ಆಗಿದೆ. ಇಲ್ಲಿ ಫಸ್ಟ್ ಫ್ಲೋರಲ್ಲ ಇದು ಪಿಕಪ್ಪು. ಬನ್ನಿ ಫಸ್ಟ್ ಫ್ಲೋರಲ್ಲಿ ಹೋಗಿ ಪಿಕಪ್ ಮಾಡ್ಕೊಬರೋಣ. ಹಾಂ ಇಲ್ಲೇನೆ ಪಿಕಪ್ ಇದೆ. ತ್ರೀ 3602 ನೋಡಿ ಆರ್ಡರ್ ಕೂಡ ಪಿಕ್ ಮಾಡಿದೆ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಕಸ್ಟಮರ್ ಲೊಕೇಶನ್ ಇಲ್ಲೇ ಹತ್ರ ಇದೆ. ಇದು ನೋಡಿ 1.1 ಕಿಲೋಮೀಟರ್ ಇದೆ ಅಷ್ಟೇ ಡಿಸ್ಟೆನ್ಸ್. ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡೋಣ. ನೋಡಿ ಲಾಸ್ಟ್ ಆರ್ಡರ್ನ ಡೆಲಿವರ್ ಮಾಡಿ ಬಂದೆ. ಟೈಮು 10:40 ಆಗಿದೆ. ಪೇಔಟ್ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಅಂತ. ನೋಡಿ 8 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಆನ್ ಆರ್ಡರ್ ಬಂದು 3.6. ಅದನ್ನು ಲೆಕ್ಕ ಇಲ್ಲ ಬಿಡಿ. 8 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವುದು ಮಲ್ಟಿ ಆರ್ಡರ್ ಬಂದಿಲ್ಲ. ಅದರಿಂದಾಗಿ ಇವತ್ತಿನ ಅರ್ನಿಂಗ್ಸ್ ಬಂದು 562 ರೂಪಾಯಿ ಆಗಿದೆ. ನೋಡಿ ಆರ್ಡರ್ ಅರ್ನಿಂಗ್ ಬಂದು 487 ರೂಪಾಯಿ ಆಗಿದೆ. ಜೊತೆಯಲ್ಲಿ ಇನ್ಸೆಂಟಿವ್ ಬಂದು 75 ರೂಪಾಯಿ ಆಗಿದೆ. ಅಂದರೆ ಝೊಮ್ಯಾಟೋದಲ್ಲಿ ಏನಾದ್ರು ನೀವು ಪಾರ್ಟ್ ಟೈಮ್ ಅರ್ನಿಂಗ್ ಮಾಡ್ತೀರಾ ಅಂತಂದರೆ ನೋಡಿ ಇಷ್ಟಾಗುತ್ತೆ. ಅಂದರೆ ಎಷ್ಟು ಗಂಟೆಗೆ ಲಾಗಿನ್ ಆಗಿದ್ದು ನಾನು? ಸಂಜೆ ಒಂದು 7 ಗಂಟೆಗೆ ಲಾಗಿನ್ ಆಗಿದ್ದು. 7 ಗಂಟೆಯಿಂದ 10:15 ಎಷ್ಟು ಅವರ್ ಆಯಿತು? 3.25 ಅವರ್ ಲಾಗಿನ್ಗೆ ಇಷ್ಟಾಗಿದೆ ನೋಡಿ. ಅಂದರೆ ಚೆನ್ನಾಗೇ ಆಗಿದೆ ಅರ್ನಿಂಗ್ಸು, ಏನು ಆ ಥರ ಏನಿಲ್ಲ. ಸೊ ಬೆಳಗ್ಗೆ ಪೋರ್ಟರ್ ಮಾಡಿದೆ. ಬೆಳಗ್ಗೆ ಪೋರ್ಟರಲ್ಲಿ ಒಂದು 550 ರೂಪಾಯಿ ಆಗಿದೆ. ಇದರಲ್ಲೊಂದು 550 ರೂಪಾಯಿ. ಇವತ್ತಿನ ಅರ್ನಿಂಗ್ಸ್ ಬಂದು
ಎರಡು ಝೊಮ್ಯಾಟೊ ಮತ್ತು ಪೋರ್ಟರ್ ಎರಡು ಕಾಂಬಿನೇಷನ್ ಮಾಡಿರೋದ್ರಿಂದ 1100 ರೂಪಾಯಿ ಆಗಿದೆ. ಪೆಟ್ರೋಲ್ ಎಷ್ಟಾಗಿದೆ ನೋಡ್ಕೊಬೋಣ ತಡೀರಿ. ಎರಡರಿಂದ ಸೇರಿ 110 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ. 200 ರೂಪಾಯಿ ಪೆಟ್ರೋಲಿಗೆ ತೆಗೆದ್ರೂ ಒಂದು 900 ರುಪೀಸ್ ಸೇವ್ ಆಗಿದೆ. ಎರಡರಿಂದ ಹೇಳ್ತಾ ಇರೋದು ನಾನು ಪೋರ್ಟ್ರಿಂದ. ಟೊಮೆಟೊ ಒಂದೇ ತೊಗೊಳೋದಾದ್ರೆ ನೋಡಿ ಎಷ್ಟಾಗಿದೆ ಅರ್ನಿಂಗು, 562 ರೂಪಾಯಿ ಆಗಿದೆ. ಆರ್ ರನ್ನಿಂಗ್ ಬಂದು 487 ರೂಪಾಯಿ ಆಗಿದೆ. ಆಫರು ಒಂದು 75 ರೂಪಾಯಿ ಸಿಕ್ಕಿದೆ. ಇವಾಗ ಗಾಡಿ ಪೆಟ್ರೋಲು ಬರೀ ಝೊಮ್ಯಾಟೊದಲ್ಲಿ 50 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ. ಅಂದರೆ 100 ರೂಪಾಯಿ ಪೆಟ್ರೋಲ್ ತೆಗೆದ್ಬಿಡಿ. 100 ರೂಪಾಯಿ ಪೆಟ್ರೋಲ್ ತೆಗೆದ್ರೂ ಇನ್ನು 462 ರೂಪಾಯಿ ನಮಗೆ ಸೇವ್ ಆದಂಗೆ ಆಗುತ್ತೆ. ಝೊಮ್ಯಾಟೊ ಎಷ್ಟು ಗಂಟೆಯಿಂದ 7 ಗಂಟೆಯಿಂದ 10:45 ತನಕ ಮಾಡಿದ್ದಕ್ಕೆ ನಮ್ಮ ಸೇವಿಂಗ್ಸ್ ಬಂದು 450 ರೂಪಾಯಿ. ನಾವೇನೋ ಝೊಮ್ಯಾಟೊದಲ್ಲಿ ಪಾರ್ಟ್ ಟೈಮ್ ಮಾಡ್ತೀವಿ ಸಂಜೆ ಹೊತ್ತು ಪೀಕ್ ಅವರಲ್ಲಿ ಅಂತಂದರೆ ನೋಡಿ ಈ ಥರ ಅರ್ನಿಂಗ್ಸ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.